ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಸಿರಿಗನ್ನಡ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕ 10ನೇ ತರಗತಿ ಪಠ್ಯಭಾಗದಲ್ಲಿ ಬರುವಂತಹ ನನ್ನ ಗೋಪಾಲ ನೋಡಿ ಪ್ರತಿಕಾರದ ಪರಿಚಯ ಅಭ್ಯಾಸದಲ್ಲಿ ಫಸ್ಟ್ ಮೇನ್ ಪದಗಳ ಅರ್ಥ ಹೇಳಿದೆ. ಸೆಕೆಂಡ್ ಮೇನ್ ಪ್ರಶ್ನೆಗಳು ಇದೆ. ಆ ಮೇನಿದೆ, ಈ ಮೇನಿದೆ ಹಾಗೂ ಥರ್ಡ್ ಮೇನ್ ಭಾಷಾಭ್ಯಾಸ ಗಮನಿಸಿ. ಕೃತಿಕಾರರ ಪರಿಚಯ. ಕನ್ನಡದ ವರ್ಡ್ಸ್ವರ್ತ್ ಹಾಗೂ ರಾಷ್ಟ್ರಕವಿ ಎಂದು ಖ್ಯಾತರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ದಿನಾಂಕ 29/12/1904 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆ ಹಿರೇಕೊಡಿಗೆ. ಹೇಮಾವತಿ ಇವರ ಹೆಂಡತಿ. ಇವರ ಕಾವ್ಯನಾಮ ಕುವೆಂಪು. ಕುವೆಂಪುರವರು ಬರೆದಿರುವಂತಹ ಕೃತಿಗಳೆಂದರೆ ಚಂದ್ರಮಂಚಕಿ, ಬಾ ಚಕೋರಿ, ನವಿಲು, ಪಕ್ಷಿಕಾಸಿ, ಕವನ ಸಂಕಲನಗಳು. ಬೆರಳಿಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ, ನಾಟಕಗಳು. ರಸೋತ್ಸಾಹ, ವಿಭೂತಿ ಪೂಜೆ, ದ್ರೌಪದಿಯ ಸಿರಿಮುಡಿ, ವಿಮರ್ಶೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು, ಸಣ್ಣ ಕಥೆ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಕಾದಂಬರಿಗಳು, ಶ್ರೀ ರಾಮಾಯಣ ದರ್ಶನಂ, ಮಹಾಕಾವ್ಯ ಇವೇ ಮೊದಲಾದ 80 ಕೃತಿಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ. ಕುವೆಂಪುರವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳೆಂದರೆ ಕುವೆಂಪು ಅವರು ಪದ್ಮವಿಭೂಷಣ 1958, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1955, ರಾಷ್ಟ್ರಕವಿ 1964, ಜ್ಞಾನಪೀಠ ಪ್ರಶಸ್ತಿ 1968, ಪಂಪ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳಿಂದ ಪುರಸ್ಕೃತರು. ಪ್ರಸ್ತುತ ನಾಟಕಾಂಶವನ್ನು ಅವರ ನನ್ನ ಗೋಪಾಲ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಇವರು ದಿನಾಂಕ 10/11/1994 ನಿಧನರಾದರು. ಅಭ್ಯಾಸ. ಫಸ್ಟ್ ಮೇನ್ ಪದಗಳ ಅರ್ಥ ತಿಳಿಯಿರಿ. ಇಂಪು, ಮಧುರ, ಕರಡಿಗೆ, ಭರಣಿ, ಪೆಟ್ಟಿಗೆ, ಚರಕ, ರಾಟೆ, ನೂಲು ತೆಗೆಯುವ ಸಾಧನ. ತೊಳಗು, ಪ್ರಕಾಶಿಸು. ನೋಟ, ನಾಟಕದ ದೃಶ್ಯ. ಬವಣೆ, ಕಷ್ಟ, ತೊಂದರೆ. ಬಿತ್ತರ ಅಂದರೆ ಇದು ತದ್ಭವ ಪದ. ವಿಸ್ತಾರ, ತತ್ಸಮ ಪದ. ಮಳೆಬಿಲ್ಲು, ಕಾಮನ ಬಿಲ್ಲು. ಓಲೆ, ತಾಳೆ ಮರದ ಗರಿಯ ಹಾಳೆ. ಕಾಗದ, ಕಾದರೆ, ಆದಿನೋಡು, ನಿರೀಕ್ಷಿಸು. ತಿಲಕ, ಹಣೆಯ ಬೊಟ್ಟು. ತೂತು, ನೂಲು ತೆಗೆದು ಪವಡಿಸು, ಮಲಗು, ನಿದ್ರಿಸು. ಬಳಲು, ಆಯಾಸ, ಶ್ರಮ. ಬೈಗು, ಸಂಜೆ. ಮೆರುಗು, ಪ್ರಕಾಶಿಸು. ಯೋಗಿ, ಯೋಗದಲ್ಲಿ ತೊಡಗಿದ ಯತಿ. ಸಿಲುಕಿ, ಸಿಗಲಾರೆನು. ಈಗ ಮಕ್ಕಳ ಸೆಕೆಂಡ್ ಮೇನ್ ಪ್ರಶ್ನೆಗಳು. ಆ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆಗಳಿಗೆ ಉತ್ತರವನ್ನು ತೆಗೆದುಕೊಳ್ಳೋಣ. ಸೆಕೆಂಡ್ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? ಉತ್ತರ: ಪೂಜೆಗೆ ಬೇಕಾದ ಹೂಗಳನ್ನು ಕಾಡಿನಿಂದ ಕಿತ್ತು ತರುವುದು ಗೋಪಾಲನ ಬೆಳಗಿನ ಕೆಲಸವಾಗಿತ್ತು. ಎರಡನೇ ಪ್ರಶ್ನೆ, ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣಿಸುತ್ತಿದ್ದವು? ಉತ್ತರ: ಬಣ್ಣ ಬಣ್ಣದ ಹೂಗಳು ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ಗೋಪಾಲನಿಗೆ ಕಾಣಿಸುತ್ತಿದ್ದವು. ಮೂರನೇ ಪ್ರಶ್ನೆ, ಗೋಪಾಲನ ಗೆಳೆಯರ ಹೆಸರೇನು? ಉತ್ತರ: ರಾಮು, ಕಿಟ್ಟಿ, ನಾಣಿ, ಮಾದು ಗೋಪಾಲನ ಗೆಳೆಯರು. ನಾಲ್ಕನೇ ಪ್ರಶ್ನೆ, ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯಪಡುತ್ತಿದ್ದನು? ಉತ್ತರ: ಸಂಜೆ ಮನೆಗೆ ಮರಳುವಾಗ ಕಾಡನ್ನು ದಾಟಿ ಮನೆಗೆ ಬರಬೇಕು, ಆದುದರಿಂದ ಗೋಪಾಲನು ಭಯಪಡುತ್ತಿದ್ದನು. ಐದನೇ ಪ್ರಶ್ನೆ, ಗೋಪಾಲನು ಹೊಸ ಪಂಚೆಯನ್ನು ಬಯಸಿದುದು ಏಕೆ? ಉತ್ತರ: ಗೋಪಾಲನ ಗೆಳೆಯರೆಲ್ಲರೂ ಬೆಲೆ ಬಾಳುವ ಬಟ್ಟೆಗಳನ್ನು ಹಾಕಿಕೊಂಡು ಬಂದು ಅವನನ್ನು ಹಾಸ್ಯ ಮಾಡುತ್ತಾರೆ, ಆದುದರಿಂದ ಗೋಪಾಲನು ಹೊಸ ಪಂಚೆಯನ್ನು ಬಯಸಿದನು. ಆರನೇ ಪ್ರಶ್ನೆ, ಬನದ ಗೋಪಾಲ ಯಾರು? ಕಾಡಿನಲ್ಲಿ ಅವನ ಕೆಲಸವೇನು? ಉತ್ತರ: ಶ್ರೀಕೃಷ್ಣನೇ ಬನದ ಗೋಪಾಲ. ಗೋಪಾಲನ ತಾಯಿಯ ಅಭಿಪ್ರಾಯದಲ್ಲಿ ಬನದ ಗೋಪಾಲನು ಅವಳ ಹಿರಿಯ ಮಗ. ಅವನು ಕಾಡಿನಲ್ಲಿ ದನ ಕಾಯುತ್ತಾ ಇರುತ್ತಾನೆ. ಥರ್ಡ್ ಮೇನ್ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಕ್ವಶನ್, ಮಲಗಿದ ಗೋಪಾಲನನ್ನು ತಾಯಿಯು ಯಾವ ಮಾತುಗಳಿಂದ ಏಳಿಸಿದಳು? ಉತ್ತರ: ಗೋಪಾಲ, ಬೆಳಗಾಯಿತು, ಮೇಲೆ ಏಳು. ನೋಡಲ್ಲಿ ಸೂರ್ಯ ನಾರಾಯಣನು ತನ್ನ ಚಿನ್ನದ ಕಿರಣಗಳಿಂದ ಬಾವಿಯ ಬಳಿಯ ತೆಂಗಿನ ಮರದ ತುದಿಯಲ್ಲಿ ತೊಳಗುತ್ತಿದ್ದಾನೆ ಅಂದರೆ ಹೊಳೆಯುತ್ತಿದ್ದಾನೆ. ಕೇಳಲ್ಲಿ ಹಕ್ಕಿಗಳು ಹಾಡುತ್ತಾ ಹಾರಾಡಿ ಕರೆಯುತ್ತಿವೆ. ನಿನ್ನ ಹೂಗಳು ಅರಳಿ ಬನದಲ್ಲಿ ನಿನಗಾಗಿ ಕಾದುಕೊಂಡಿವೆ. ಎದ್ದೇಳು ಗೋಪಾಲ, ಶಾಲೆಗೆ ಹೊತ್ತಾಗುತ್ತದೆ ಎಂದು ತಾಯಿ ಮಗನನ್ನು ಏಳಿಸಿದಳು. ಎರಡನೇ ಪ್ರಶ್ನೆ, ಗೋಪಾಲನು ಹೂಬನದ ಸೊಗಸನ್ನು ಯಾವ ರೀತಿ ವರ್ಣಿಸಿದನು? ಉತ್ತರ: ಬನದಲ್ಲಿ ಏನು ಸೊಗಸು, ಏನು ಆನಂದ. ಮಲ್ಲಿಗೆ ಹೂವು, ಕೇದಗೆ ಹೂವು, ಸಂಪಿಗೆ ಹೂವು, ಪರ್ವತ ಬಾಳೆಯ ಹೂವು, ಗೋರಂಟಿಯ ಹೂವು ಏನಮ್ಮ, ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು. ಆಮೇಲೆ ಹಕ್ಕಿಗಳ ಇಂಪಾದ ಗಾನ, ತಂಗಾಳಿ, ಸೂರ್ಯದೇವನ ಹೊಂಬೆಳಕು, ಹಸುರಾದ ಚಿಗುರು, ಹುಲ್ಲಿನ ಮೇಲೆ ಕೋಟ್ಯಾಂತರ ಹಿಮಮಣಿಗಳು ಮಿರುಗುವ ಲೀಲೆ.
ಮನೆಗಿಂತ ಬನವೇ ಸೊಗಸಮ್ಮ ನೀನು ಅಲ್ಲಿ ಇದ್ದಿದ್ದರೆ ಎಂದು ಹೂಬನದ ಸೊಗಸನ್ನು ವರ್ಣಿಸುತ್ತಾನೆ. ಮೊದಲನೇ ಪ್ರಶ್ನೆ, ಗೋಪಾಲನ ತಾಯಿ ಬಡತನದಿಂದ ಹೇಗೆ ಜೀವನ ನಡೆಸುತ್ತಿದ್ದಳು? ಉತ್ತರ, ಗೋಪಾಲನ ತಾಯಿ ಬಡ ಹೆಂಗಸು, ವಿಧವೆ. ಚರಕದ ಮುಂದೆ ಕುಳಿತು ನೂಲನ್ನು ತೆಗೆಯುವುದು ಅವಳ ಕೆಲಸ. ಸಣ್ಣ ಗುಡಿಸಲಿನಲ್ಲಿ ಅವಳ ವಾಸ. ನೂಲು ಮಾರಿ ಬಂದ ಹಣದಲ್ಲಿ ಸಂಸಾರ ಸಾಗಿಸುತ್ತಿದ್ದಳು. ನಾಲ್ಕನೇ ಪ್ರಶ್ನೆ, ಬನದ ಗೋಪಾಲನ ವೇಷಭೂಷಣಗಳು ಹೇಗಿದ್ದವು? ಉತ್ತರ, ಬನದ ಗೋಪಾಲನು ತಲೆಯ ಮೇಲೆ ಸಣ್ಣದೊಂದು ಕಿರೀಟ ಧರಿಸಿರುತ್ತಾನೆ. ಅದರೊಡನೆ ನವಿಲುಗರಿ ಇರುತ್ತದೆ. ಕೈಯಲ್ಲೊಂದು ಕೊಳಲು ಹಿಡಿದಿರುತ್ತಾನೆ. ಶ್ರೀಕೃಷ್ಣ ಪರಮಾತ್ಮನೇ ಬನದ ಗೋಪಾಲ. ಫೋರ್ತ್ ಮೇನ್ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಒಂದನೇ ಪ್ರಶ್ನೆ, ಗೋಪಾಲ ಮತ್ತು ಬನದ ಗೋಪಾಲನ ನಡುವೆ ನಡೆದ ಸಂಭಾಷಣೆ ಏನು? ಉತ್ತರ, ಗೋಪಾಲನು ತಾಯಿಯ ಸೂಚನೆಯಂತೆ ಬನದಲ್ಲಿದ್ದ ತನ್ನ ಅಣ್ಣ ಗೋಪಾಲನನ್ನು ಈ ಗೋಪಾಲ ಕರೆಯುತ್ತಾನೆ. ಅನೇಕ ಬಾರಿ ಕರೆದಾಗ ಬನದ ಗೋಪಾಲ ಮರೆಯಿಂದಲೇ ಏನೋ ಗೋಪಾಲ ಎನ್ನುತ್ತಾನೆ. ಆಗ ಗೋಪಾಲ, ನನಗೆ ಭಯವಾಗುತ್ತದೆ. ಭಯವಾದರೆ ನಿನ್ನನ್ನು ಕೂಗುವಂತೆ ಅಮ್ಮ ಹೇಳಿದ್ದಾರೆ. ನನ್ನ ಮುಂದೆ ಬಾ, ಎಲ್ಲಿದ್ದೀಯ ಎಂದು ಕರೆಯುತ್ತಾನೆ. ಆಗ ಬನದ ಗೋಪಾಲ, ನನಗೆ ತುಂಬ ಕೆಲಸ ಇದೆ, ಭಯಪಡಬೇಡ, ನಾನಿದ್ದೇನೆ, ನೀನು ಮನೆಗೆ ಹೋಗು ಎಂದು ಹೇಳಿ ಅವನನ್ನು ಮನೆಗೆ ಕಳುಹಿಸುತ್ತಾನೆ. ಎರಡನೇ ಪ್ರಶ್ನೆ, ಗೋಪಾಲನು ತನ್ನ ತಾಯಿಯೊಂದಿಗೆ ನಡೆಸಿದ ಸಂಭಾಷಣೆಯ ಸಾರವೇನು? ಉತ್ತರ, ತಾಯಿ ಬಡವಳಾದರೂ ತನ್ನ ಮಗನ ಮೇಲೆ ಅವಳಿಗೆ ತುಂಬ ಕಾಳಜಿ ಮತ್ತು ಪ್ರೀತಿ. ಅವನನ್ನು ಬೆಳಗ್ಗೆ ಬೇಗ ಏಳಿಸುತ್ತಾಳೆ, ಹೂ ತರಲು ಕಳಿಸುತ್ತಾಳೆ. ಗೋಪಾಲನು ಬನದ ವರ್ಣನೆ ಮಾಡಿದಾಗ ಸಂಭ್ರಮಿಸುತ್ತಾಳೆ. ತನಗೆ ಪಂಚೆ ಬೇಕು ಎಂದು ಕೇಳಿದಾಗ ನಯವಾಗಿ ಅವನನ್ನು ಸಮಾಧಾನ ಪಡಿಸುತ್ತಾಳೆ. ಕಾಡಿನಲ್ಲಿ ಭಯವಾಗುತ್ತದೆ ಎಂದಾಗ ಬನದ ಗೋಪಾಲ ನಿನ್ನ ರಕ್ಷಣೆಗೆ ಸದಾ ಸಿದ್ಧನಾಗಿರುತ್ತಾನೆ. ನೀನು ಅವನನ್ನು ಕರೆ, ಅವನು ನಿನಗೆ ಸಹಾಯ ಮಾಡುತ್ತಾನೆ ಎಂದು ಅವನಿಗೆ ಧೈರ್ಯ ಹೇಳುತ್ತಾಳೆ. ಮೂರನೇ ಪ್ರಶ್ನೆ, ನನ್ನ ಗೋಪಾಲ ಪಾಠದಲ್ಲಿ ಪ್ರಕೃತಿಯನ್ನು ಹೇಗೆ ವರ್ಣಿಸಲಾಗಿದೆ? ನಾಟಕಕಾರರಾದ ಕುವೆಂಪುರವರು ಇಲ್ಲಿ ಪ್ರಕೃತಿಯನ್ನು ವರ್ಣಿಸ್ತಾ ಇದ್ದಾರೆ, ಗಮನಿಸಿ ವಿದ್ಯಾರ್ಥಿ ಮಿತ್ರರೇ. ಉತ್ತರ, ಕುವೆಂಪು ಅವರು ಪ್ರಕೃತಿಯನ್ನು ಈ ಕೃತಿಯಲ್ಲಿ ಸೊಗಸಾಗಿ ವರ್ಣಿಸಿದ್ದಾರೆ. ಸೂರ್ಯನಾರಾಯಣನು ತನ್ನ ಚಿನ್ನದ ಕಿರಣಗಳಿಂದ ಬಾವಿಯ ಬಳಿಯ ತೆಂಗಿನ ಮರದ ತುದಿಯಲ್ಲಿ ತೊಳಗುತ್ತಿದ್ದಾನೆ. ಹಕ್ಕಿಗಳು ಆಡುತ್ತಾ ಹಾರಾಡಿ ಕರೆಯುತ್ತಿವೆ. ಹೂಗಳು ಅರಳಿ ಬನದಲ್ಲಿವೆ ಎಂದು ಬೆಳಗಿನ ಜಾವವನ್ನು ವರ್ಣಿಸಿದ್ದಾರೆ. ಬನದಲ್ಲಿ ಮಲ್ಲಿಗೆ, ಏದಗೆ, ಸಂಪಿಗೆ, ಪರ್ವತ ಬಾಳೆ, ಗೋರಂಟಿಯ ಹೂಗಳು ಸಾವಿರಾರು ಮಳೆಬಿಲ್ಲು ಸೇರಿ ಕುಣಿದಂತೆ ಕಂಗೊಳಿಸುತ್ತಿವೆ. ಹಕ್ಕಿಗಳ ಇಂಪಾದ ಗಾನ, ತಂಗಾಳಿ, ಸೂರ್ಯನ ಹೊಂಬೆಳಕು, ಹಸುರಾದ ಚಿಗುರು, ಹುಲ್ಲಿನ ಮೇಲೆ ಕೋಟ್ಯಾಂತರ ಹಿಮಮಣಿಗಳು ಮಿರುಗುವ ಲೀಲೆ ಮನೆಗಿಂತ ಪ್ರಕೃತಿಯೇ ಸೊಗಸು ಎಂದು ವರ್ಣಿಸಿದ್ದಾರೆ ನಾಟಕಕಾರರಾದ ಕವಿ ಕುವೆಂಪುರವರು. ನಾಲ್ಕನೇ ಪ್ರಶ್ನೆ, ಬನದ ಗೋಪಾಲನ ಹಾಡಿನ ಸಾರವನ್ನು ಬರೆಯಿರಿ. ಉತ್ತರ, ಭಕ್ತಿ ಎನ್ನುವುದು ಆಡಂಬರವನ್ನು ಮೀರಿ ನಿಲ್ಲಬೇಕು. ನಿಷ್ಕಲ್ಮಶ ಭಕ್ತಿಗೆ ಒಲಿಯುತ್ತಾನೆ ಭಗವಂತ. ಭಗವಂತನಿಗೆ ಜ್ಞಾನಕ್ಕಿಂತ ಮುಖ್ಯವಾಗಿ ಒಲುಮೆ ಬೇಕು. ಒಲುಮೆಗೆ ತಾನು ಸೆರೆಯಾಗುವೆನು ಎಂದು ಭಗವಂತ ಹೇಳುತ್ತಾನೆ. ತಪಸ್ವಿಗಳು ತನ್ನನ್ನು ಮುಟ್ಟಲು ಯುಗ ಯುಗಗಳು ಬಳಲುವರು. ಯೋಗಿಗಳು ಜನುಮ ಜನುಮದ ಸಾಧನೆ ಮಾಡುವರು. ತಾನು ಪವಡಿಸಲು ಕಡಲಿನ ವಿಸ್ತಾರ ಸಾಲದು. ಆದರೆ ಭಕ್ತಿಯ ಕಂಬನಿಯೇ ತನಗೆ ಮನೆ ಹಿಮಗಿರಿ ಎತ್ತರ ಸಾಲದು. ನಾನಿರಲು ಆದರೆ ಭಕ್ತರ ಹೃದಯವು ತನಗೆ ಸಾಕು. ಯೋಗಿಗಳ ಸಾಧನೆಗಳಿಗಿಂತ ಹಾಲನ್ನು ಮಾರುವ ಹೆಣ್ಣುಗಳ ಒಲಿಮೆಯೇ ತನಗೆ ಸಾಕು ಎಂದು ಗೋಪಾಲನು ಹೇಳಿದ್ದಾನೆ. ಐದನೇ ಪ್ರಶ್ನೆ, ಗೋಪಾಲನಿಗಿದ್ದ ಕಷ್ಟವೇನು? ಅದು ಹೇಗೆ ಪರಿಹಾರವಾಯಿತು? ಉತ್ತರ, ಗೋಪಾಲನಿಗೆ ಒಂದು ಪಂಚೆ ಬೇಕಾಗಿರುವುದಾಗಿ ತಿಳಿಸುತ್ತಾನೆ. ಅವನ ಸ್ನೇಹಿತರೆಲ್ಲ ಅವನನ್ನು ಅಪಹಾಸ್ಯ ಮಾಡುತ್ತಾರೆಂದು ಹೇಳುತ್ತಾನೆ. ಆಗ ಅವನ ತಾಯಿ ಸಮಾಧಾನ ಮಾಡಿ ಕೊಡಿಸುವುದಾಗಿ ತಿಳಿಸುತ್ತಾಳೆ. ಶಾಲೆಯಿಂದ ಹಿಂದಿರುಗುವಾಗ ಕಾಡಿನಲ್ಲಿ ಭಯವಾಗುತ್ತದೆ ಎನ್ನುತ್ತಾನೆ. ಅದಕ್ಕೆ ಅವನ ತಾಯಿ, ಕಾಡಿನಲ್ಲಿರುವ ತನ್ನ ಹಿರಿಯ ಮಗ ಬನದ ಗೋಪಾಲನನ್ನು ಕರೆ, ಅವನು ಬಂದು ನಿನಗೆ ಸಹಾಯ ಮಾಡುತ್ತಾನೆ ಎಂದು ತಾಯಿ ಸಮಾಧಾನ ಮಾಡುತ್ತಾಳೆ. ಅಂತೆಯೇ ಗೋಪಾಲನು ಬನದ ಗೋಪಾಲ ನನ್ನ ಕೂಗಿ ಕರೆದಾಗ ಬನದ ಗೋಪಾಲ ಮರೆಯಲ್ಲೇ ನಿಂತು ಗೋಪಾಲನಿಗೆ ಧೈರ್ಯ ಹೇಳುತ್ತಾನೆ ಹಾಗೂ ಮನೆಗೆ ಹೋಗುವವರೆಗೂ ನಿಂತಿರುತ್ತಾನೆ. ಫಿಫ್ತ್ ಮೇನ್ ಸಂದರ್ಭದೊಡನೆ ವಿವರಿಸಿ. ಮೊದಲನೇ ಪ್ರಶ್ನೆ, ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು. ಉತ್ತರ, ಈ ವಾಕ್ಯವನ್ನು ಕುವೆಂಪುರವರು ಬರೆದಿರುವ ನನ್ನ ಗೋಪಾಲ ಕೃತಿಯಿಂದ ಆರಿಸಿರುವ ನನ್ನ ಗೋಪಾಲ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಗೋಪಾಲನು ತನ್ನ ತಾಯಿಗೆ ಹೇಳಿದನು. ಸಂದರ್ಭ, ಗೋಪಾಲನು ಬನದಿಂದ ಹೂಗಳನ್ನು ಕಿತ್ತು ತಂದು ತಾಯಿಗೆ ತೋರಿಸುತ್ತಾ, ಬನದಲ್ಲಿ ಎಂತಹ ಸೊಗಸು! ಮಲ್ಲಿಗೆ, ಕೇದಗೆ, ಸಂಪಿಗೆ, ಗೋರಂಟಿ ಹೀಗೆ ವಿವಿಧ ಬಗೆಯ ಹೂಗಳು, ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು ಎಂದು ಗೋಪಾಲನು ತಾಯಿಗೆ ಹೇಳಿದನು. ಎರಡನೇ ಸಂದರ್ಭ, ಆ ಗೋಪಾಲ ಕೊಡಬೇಕು, ನಾವು ಉಣಬೇಕು.
ಉತ್ತರ: ಈ ವಾಕ್ಯವನ್ನು ಕುವೆಂಪುರವರು ಬರೆದಿರುವ ನನ್ನ ಗೋಪಾಲ ಕೃತಿಯಿಂದ ಆಯ್ದ ನನ್ನ ಗೋಪಾಲ ಎಂಬ ನಾಟಕದಿಂದ ಆರಿಸಲಾಗಿದೆ. ಈ ಮಾತನ್ನು ತಾಯಿ ಗೋಪಾಲನಿಗೆ ಹೇಳಿದಳು. ಸಂದರ್ಭ: ತಾಯಿ: ಮಗು, ಅವರೆಲ್ಲ ಶ್ರೀಮಂತರ ಮಕ್ಕಳು. ನಮಗೆ ಹೊಟ್ಟೆಗೆ ಹಿಟ್ಟು ಸಿಕ್ಕುವುದೇ ಕಷ್ಟ. ನೂಲು ಮಾರಿ ಬಂದ 3 ಕಾಸಿನಲ್ಲಿ ನಮ್ಮ ಸಂಸಾರವೆಲ್ಲ ಸಾಗಬೇಕು. ನೋಡು, ಆ ಗೋಪಾಲ ಕೊಡಬೇಕು, ನಾವು ಉಣಬೇಕು ಎಂದು ತನ್ನ ಬಡತನದ ಕಷ್ಟ ವಿವರಿಸುವಾಗ ಈ ಮಾತು ಬಂದಿದೆ. ಮೂರನೇ ಸಂದರ್ಭ: ಆ ಮಗುವಿಗೆ ಬಡತನದ ಬವಣೆ ಏಕೆ? ಬವಣೆ ಅಂದರೆ ತೊಂದರೆ ಏಕೆ ಅಂತ. ಉತ್ತರ: ಈ ವಾಕ್ಯವನ್ನು ಕುವೆಂಪುರವರು ಬರೆದಿರುವ ನನ್ನ ಗೋಪಾಲ ಕೃತಿಯಿಂದ ಆಯ್ದ ನನ್ನ ಗೋಪಾಲ ಎಂಬ ನಾಟಕದಿಂದ ಆರಿಸಲಾಗಿದೆ. ಈ ಮಾತನ್ನು ತಾಯಿ ತನ್ನ ಮನದೊಳಗೆ ಅಂದುಕೊಂಡಳು. ಸಂದರ್ಭ: ತಾಯಿಗೆ ತನ್ನ ಬಡತನದ ನೆನಪಾಯಿತು. ಇದುವರೆಗೆ ತಾನು ಬಡವಳೆಂದು ತನಗೆ ತಿಳಿದಿರಲಿಲ್ಲ. ಇಂದು ತನ್ನ ಮಗನಿಂದ ಇದು ತಿಳಿಯಿತು. ಆ ಮಗುವಿಗೆ ಬಡತನದ ಬವಣೆ ಏಕೆ ಎಂದು ದೇವರಿಗೆ ಮೊರೆ ಹೋದಳು. 4ನೇ ಪ್ರಶ್ನೆ: ಅಮ್ಮನ ಮಾತು ಸುಳ್ಳಾಗಲಾರದು. ಉತ್ತರ: ಈ ವಾಕ್ಯವನ್ನು ಕುವೆಂಪುರವರು ಬರೆದಿರುವ ನನ್ನ ಗೋಪಾಲ ಕೃತಿಯಿಂದ ಆಯ್ದ ನನ್ನ ಗೋಪಾಲ ಎಂಬ ನಾಟಕದಿಂದ ಆರಿಸಲಾಗಿದೆ. ಈ ಮಾತನ್ನು ಗೋಪಾಲನು ಮನದೊಳಗೆ ಅಂದುಕೊಳ್ಳುತ್ತಾನೆ. ಸಂದರ್ಭ: ತಾಯಿ ತನ್ನ ಮಗ ಗೋಪಾಲನಿಗೆ ಕಾಡಿನಲ್ಲಿ ಭಯವಾದರೆ ಅವನ ಹಿರಿಯಣ್ಣ ಗೋಪಾಲನನ್ನು ಕರೆಯಬೇಕೆಂದು ಹೇಳಿ ಕಳುಹಿಸಿದ್ದಳು. ಅದರಂತೆ ಸಂಜೆ ಆದ ತಕ್ಷಣ ಗೋಪಾಲಣ್ಣ ಎಂದು ಕೂಗಿದ. ಆದರೆ ಅದಕ್ಕೆ ಉತ್ತರವೇ ಇಲ್ಲ. ದನಗಳನ್ನು ಕಾಯುತ್ತಾ ಎಲ್ಲಿಗೆ ಹೋದನೋ? ಆದರೆ ಅಮ್ಮ ಹೇಳಿದ್ದಾಳೆ, ಇಲ್ಲಿಯೇ ಇರುತ್ತಾನಂತೆ. ಅಮ್ಮನ ಮಾತು ಸುಳ್ಳಾಗಲಾರದು ಎಂದು ಮನದೊಳಗೆ ಅಂದುಕೊಂಡನು. ಈಗ ಭಾಷಾಭ್ಯಾಸವನ್ನು ತಿಳಿದುಕೊಳ್ಳೋಣ. ಭಾಷಾಭ್ಯಾಸ. 6th ಮೇನ್ ತತ್ಸಮ ತದ್ಭವ ರೂಪ ಬರೆಯಿರಿ. ಸಿರಿ ಶ್ರೀ, ಬನ ವನ, ಮಲ್ಲಿಗೆ ಮಲ್ಲಿಕ, ಸಂಪಿಗೆ ಚಂಪಕ, ಅಕ್ಕಿ ಪಕ್ಷಿ, ಸಂಜೆ ಸಂಧ್ಯೆ, ಜನುಮ ಜನ್ಮ, ಯೋಗಿ ಜೋಗಿ, ಭಕ್ತಿ ಭಕುತಿ, ಬಿತರ ವಿಸ್ತಾರ. 7th ಮೇನ್ ವಿರುದ್ಧ ಪದ ಬರೆಯಿರಿ. ಕರುಣೆ ನಿಷ್ಕರುಣೆ, ತುದಿ ಮೊದಲು, ಮಧುಡು ಅರಳು, ಸ್ವೀಕರಿಸು ತಿರಸ್ಕರಿಸು, ಬೈಗು ಮುಂಜಾನೆ, ಬಡತನ ಸಿರಿತನ, ಅಜ್ಞಾನ ಜ್ಞಾನ. ಇದು ಎಕ್ಸ್ಟ್ರಾ ಇದೆ ಪದ. ವಿಧವೆ ವಿದುರ. 8th ಮೇನ್ ವಿಗ್ರಹವಾಕ್ಯ ಮಾಡಿ ಸಮಾಸವನ್ನು ಹೆಸರಿಸಿ. ಪದ ತಂಗಾಳಿ, ಅದನ್ನು ಬಿಡಿಸಿ ವಿಗ್ರಹವಾಕ್ಯ ಮಾಡಿ ಬರೆದಾಗ ತಂಪಾದ ಪ್ಲಸ್ ಗಾಳಿ ಕರ್ಮಧಾರೆಯ ಸಮಾಸ. ಹಿಮಮಣಿ ಅದೇ ರೀತಿ ಇದೆ ನೋಡಿ ಪದ. ಹಿಮದ ಪ್ಲಸ್ ಮಣಿ ತತ್ಪುರುಷ ಸಮಾಸ. ಗಂಜಿಯುಂಡು, ಗಂಜಿಯನ್ನು ಪ್ಲಸ್ ಉಂಡು ಕ್ರಿಯಾ ಸಮಾಸ. ಲಕ್ಷ್ಮೀಶ, ಲಕ್ಷ್ಮಿಯ ಪ್ಲಸ್ ಈಶ ತತ್ಪುರುಷ ಸಮಾಸ. ಇಲ್ಲಿ ಭೈರವಿ ಸಮಾಸವನ್ನು ಸಹ ಮಾಡ್ಬೋದು. ಯಾರು ಲಕ್ಷ್ಮಿಯ ಈಶನೋ ಅವನು ಅಂದರೆ ವಿಷ್ಣು. ಭೈರವಿ ಸಮಾಸವೂ ಸಹ ಆಗ್ತದೆ. ಮುಂಬೆಳಕು, ಹೊನ್ನಿನ ಪ್ಲಸ್ ಬೆಳಕು ಕರ್ಮಧಾರೆಯ ಸಮಾಸ. ಸ್ನಾನ ಮಾಡು, ಸ್ನಾನವನ್ನು ಪ್ಲಸ್ ಮಾಡು ಕ್ರಿಯಾ ಸಮಾಸ. 9th ಮೇನ್ ಬಿಡಿಸಿ ಬರೆದು ಸಂಧಿ ಹೆಸರಿಸಿ. ಕಂಬನಿ, ಕಂಬನಿ ಪದವನ್ನು ಬಿಡಿಸಿ ಬರೆದಾಗ ಕಣ್ ಪ್ಲಸ್ ಪನಿ ಆದೇಶ ಸಂಧಿ. ಅದೇ ರೀತಿ ಕೋಟ್ಯಂತರ, ಕೋಟಿ ಪ್ಲಸ್ ಅಂತರ ಸಂಧಿ. ಲಕ್ಷ್ಮೀಶ, ಲಕ್ಷ್ಮಿ ಪ್ಲಸ್ ಈಶ ಸವರ್ಣ ದೀರ್ಘ ಸಂಧಿ. ಕೊಳಲೂದಿ, ಕೊಳಲು ಪ್ಲಸ್ ಊದಿ ಲೋಪ ಸಂಧಿ. ಧೈರ್ಯವಾಗಿ, ಧೈರ್ಯ ಪ್ಲಸ್ ಆಗಿ ಆಗಮ ಸಂಧಿ. ಹೆದರಿಕೆಯಾದರೆ, ಹೆದರಿಕೆ ಪ್ಲಸ್ ಆದರೆ ಆಗಮ ಸಂಧಿ. ಮೇಲೇಳು, ಮೇಲೆ ಪ್ಲಸ್ ಏಳು ಲೋಪ ಸಂಧಿ. ಇಲ್ಲಿ ಮೇನ್ ಇದೆ. ನಾನು ಉತ್ತರಗಳಲ್ಲಿ 10th ಮೇನ್ ಮಾಡ್ಕೊಂಡಿದ್ದೇನೆ. ಕೆಳಗಿನ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿ ಬರೆಯಿರಿ. 3 ವಾಕ್ಯಗಳಿದೆ ಗಮನಿಸಿ. ಮೊದಲನೆಯದು, ಗೋಪಾಲನಲ್ಲಿ ಹಾಸಿಗೆಯಿಂದ ಇನ್ನೂ ಏಳಲಿಲ್ಲವೋ? ಏನು ಗಮನಿಸಿ ಉತ್ತರವನ್ನು. ಗೋಪಾಲನಲ್ಲಿ, ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಹಾಸಿಗೆಯಿಂದ ಏನು ಹೇಳಲಿಲ್ಲವೋ ಏನು? ಇನ್ನೂ ಸಹ ಪ್ರಶ್ನಾರ್ಥಕ ಚಿಹ್ನೆ ಇದೆ ಅಂದರೆ ಕ್ವಶನ್ ಮಾರ್ಕ್ ಇದೆ. 2ನೇ ಪ್ರಶ್ನೆ, ಕೀಳಲ್ಲಿ ಹಕ್ಕಿಗಳು ಹಾಡುತ್ತಾ ಹಾರಾಡಿ ಕರೆಯುತ್ತಿವೆ ನಿನ್ನ. ಉತ್ತರವನ್ನು ಗಮನಿಸೋಣ. ಕೀಳಲ್ಲಿ, ಇಲ್ಲಿ ಕಾಮ ಇದೆ ನೋಡಿ, ಲೇಖನ ಚಿಹ್ನೆ ಕಾಮ ಇದೆ. ಹಕ್ಕಿಗಳು ಹಾಡುತ್ತಾ, ಇಲ್ಲೂ ಲೇಖನ ಚಿಹ್ನೆ ಕಾಮ ಇದೆ ಗಮನಿಸಿ. ಹಾರಾಡಿ ಕರೆಯುತ್ತಿವೆ ನಿನ್ನ. 3ನೇ ಪ್ರಶ್ನೆ, ವನದಲ್ಲಿ ಏನಮ್ಮ ಸೊಗಸು ಏನು ಆನಂದ? ಇದಕ್ಕೆ ಲೇಖನ ಚಿಹ್ನೆಗಳನ್ನು ನೋಡೋಣ. ಉತ್ತರ: ವನದಲ್ಲಿ ಏನಮ್ಮ ಸೊಗಸು. ಆಶ್ಚರ್ಯ ಸೂಚಕ ಚಿಹ್ನೆ ಅಥವಾ ಭಾವಸೂಚಕ ಚಿಹ್ನೆ. ಇಂಗ್ಲೀಷಲ್ಲಿ ಎಕ್ಲಾಮೇಟರಿ ಅಂತ ಕರೀತಾರೆ. ಏನು ಆನಂದ, ಇಲ್ಲೂ ಆಶ್ಚರ್ಯ ಸೂಚಕ ಚಿಹ್ನೆ ಇದೆ ಮಕ್ಕಳೇ. ಇದುವರೆಗೂ ನನ್ನ ಗೋಪಾಲ ನಾಟಕಕಾರರಾದ ಕುವೆಂಪು ಬರೆದಿರುವಂತಹ ನಾಟಕದ ಪ್ರಶ್ನೋತ್ತರಗಳು, ಭಾಷಾಭ್ಯಾಸವನ್ನು ವಿವರಿಸಿದ್ದೇನೆ. ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.